ಹೇಗೆ ಸಂಚರಿಸಿ ಎಂಬುದನ್ನು ಎಲ್ಲವನ್ನು ವಿವರವಾಗಿ ತಿಳಿಸು. ಅಣ್ಣ ಹೇಳುವುದನ್ನು ಕೇಳು. ನೇಪಾಳ, ಬಂಗಾಳ, ಕಾಶ್ಮೀರ, ಕೇರಳ ಇನ್ನ ಮುಂತಾದ ದೇಶಗಳನ್ನು ಸಂಚರಿಸಿ ಕಾಶಿ, ಗಯಾ, ಪಂಪ ಮಹಾಕ್ಷೇತ್ರಗಳಲ್ಲಿ ಸ್ನಾನವನ್ನು ಮಾಡಿ ಅಲ್ಲಿ ಪುಣ್ಯವನ್ನು ಗಳಿಸಿ ಆ ಭೂದೇವಿ ರಕ್ತದಂತೆ ಶೋಭಿಸುವ ಆ ಮಣಿಪುರವನ್ನು ಅರಣ್ಯವನ್ನು ಸೇರಿದೆನು ಅಣ್ಣ. ಅಲ್ಲಿ ಏನಾಯಿತು ಪಾರ್ಥ? ಅಣ್ಣ, ಮೃಗಬೇಟೆಗಾಗಿ ಬಂದಿದ್ದ ಮಣಿಪುರದ ರಾಜಕುಮಾರಿಯಾದ ಚಿತ್ರಾಂಗದೆಯನ್ನು ಪಾತಾಳ ಲೋಕದ ನಾಗಕುಮಾರಿಯಾದ ಉಡುಪಿಯನ್ನು ಅತಿ ಪ್ರೀತಿಯಿಂದ ಪಾಣಿಗ್ರಹಣ ಮಾಡಿಕೊಂಡು ನಿನ್ನ ಶ್ರೀಹರಿಯನ್ನು ಧ್ಯಾನಿಸುತ್ತಾ ನಿನ್ನ ಪಾದ ದರ್ಶನದಿಂದ ಧನ್ಯನಾದೆನಣ್ಣ. ಪಾರ್ಥ, ನಿನ್ನ ತೀರ್ಥಯಾತ್ರೆ ಸಮಾಚಾರವನ್ನು ಕೇಳಿ ಬಹಳ ಸಂತೋಷವಾಯಿತು. ಇಲ್ಲೋಕ ವೀರನಾದ ನಿನ್ನ ಕರುಳಿಗೆ ಯಾವಾಗಲೂ ಮಂಗಳ ಶ್ರೀ ಮಾಲೆಯನ್ನು ಹಾಕುತ್ತಿರುವ ಪ್ರಭಾವಶಾಲಿಗಳಾದ ರಾಜಕುಮಾರಿಯನ್ನು ಸ್ಪರ್ಶಿತ್ತು ಇಲ್ಲ ಇದ್ದರೆ ಯಾವಾಗಲೂ ನಿನ್ನದೇ ಚಿತ್ತೆಯು ನೀನು ಬಂದ ಮೇಲೆ ಒತ್ತಾವ ಚಿತ್ತೆಯು ನಾ ಕಾಣೆ. ಅರ್ಜುನ, ನಿನ್ನ ತೀರ್ಥಯಾತ್ರೆ ಸಮಾಚಾರವನ್ನು ಕೇಳಿ ಬಹಳ ಸಂತೋಷವಾಯಿತು. ತ್ರಿಲೋಕ ವೀರನಾದ ನಿನ್ನ ಕೊಳ್ಳಿಗೆ ಮಂಗಳಶ್ರೀ ಮಾಲೆಯನ್ನು ಹಾಕುತ್ತಿರುವರು ಪ್ರಭಾವಶಾಲಿಗಳಾದ ರಾಜಕುಮಾರಿಯನ್ನು ವಂಚಿದ್ದು ಆಶ್ಚರ್ಯಕರ. ಪಾರ್ಥ, ನೀನು ತೀರ್ಥಯಾತ್ರೆಯಲ್ಲಿ ಬಹಳವಾಗಿ ಬಳಲಿರುವೆ. ಅಂತಃಪುರಕ್ಕೆ ಹೋಗಿ ವಿಶ್ರಾಂತಿಯನ್ನು ಒಂದು ಆಗಲಿ ಅಣ್ಣ. ಅಣ್ಣ, ಪಾರ್ಥನು ತೀರ್ಥಯಾತ್ರೆಯನ್ನು ಮುಗಿಸಿಕೊಂಡವನು. ಈಗ ನಾನೊಂದು ಯಾತ್ರೆಯನ್ನು ಹೋಗಬೇಕಿದ್ರು. ನೀನು ಯಾವ ಯಾತ್ರೆಯನ್ನು ಮಾಡಬೇಕಿದ್ದಿರುವೆ ಸಹೋದರ? ಅಣ್ಣ, ಈ ಕಾಡಿನಲ್ಲಿ ವಾಸವಾಗಿರುವ ನನ್ನ ನಿಸರ್ಗ ದೇವತೆಯಾದ ಹಿಡಿಂಬೆಯ ದರ್ಶನಕ್ಕಾಗಿಯೂ ಹಾಗೆ ಗರ್ಭಾಂಬುದೆಯಲ್ಲಿ ಜನಿಸುವ ರಣಕಂಠೀರವರಾದ ಆ ಘಟೋತ್ಕಜನನ್ನು ನೋಡುವುದಕ್ಕಾಗಿ ಹೋಗುತ್ತಿರು. ಆದ್ದರಿಂದ ದ್ರೌಪದಿಯನ್ನು ನನ್ನ ಜೊತೆಯಲ್ಲಿ ಕರೆದುಕೊಂಡು ಹೋಗಲು ಅನುಮತಿಯನ್ನು ಕೊಟ್ಟು ನಮಗೆ ಆಶೀರ್ವಾದವನ್ನು ಕಳಿಸು ಅಗ್ಗಜ. ಸಹೋದರ, ವಿಡಂಬಿಯು ವಾಸಿಸುತ್ತಿರುವುದು ದೊಡ್ಡವಾದ ಕಾರಣ್ಯದ ಕಾಡಿನಲ್ಲಿ. ಕಾಡಿಗೂ ಸ್ತ್ರೀಯರನ್ನು ಕರೆದುಕೊಂಡು ಹೋಗಬಾರದೆಂದು ಹಿರಿಯರು ಹೇಳುತ್ತಾರೆ. ಧರ್ಮದೇವ, ಮಗನನ್ನು ಕಾಣಬೇಕೆನ್ನುವ ಈ ನನ್ನ ಮನಸ್ಸಿನ ಅಭಿಲಾಷೆಯನ್ನು ನೆರವೇರಂತೆ ಮಾಡುವ ಜವಾಬ್ದಾರಿ ನೀವು. ಅಲ್ಲದೆ ಪಂಚಪಾಂಡವರ ಪತ್ನಿಯಾದ ನಾನು ಬಲ ಭೀಮನಂತ ಪತಿ ಸಂಗಡ ಹೋಗುವಾಗ ಈ ಧ್ರುವದ ನರೇಂದ್ರನಂತೆಯೇ ಯಾವ ಭಯ ನನಗೂ ಸಹ ಹೋಗುವ ಅಪ್ಪಣೆಯನ್ನು ನೀಡಿ. ಅಣ್ಣ, ಇಂದ್ರಪ್ರಸ್ಥಪುರದಲ್ಲಿ ನಮಗೀಗ ಯಾವ ತೊಂದರೆಯೂ ಎಲ್ಲೋ. ಭವಿಷ್ಯವು ಹೇಗಿರುವುದು ಹಾಗೆ ಆಗಿರುವುದು. ಈಗ ನಮಗೆ ಆಶೀರ್ವಾದವನ್ನು ಮಾಡಿ ಕರೆಯಿಸಿಕೊಡು ಅಗ್ಗಜ. ಪ್ರಿಯ, ನೀತಿವಂತರಾದ ನೀವು, ನ್ಯಾಯ ನೀತಿ ಅಂತ ಧರ್ಮವನ್ನು ನುಡಿಯುವ ನೀವು ಈಗ ಕಟ್ಟಿಕೊಂಡ ಮಡದಿಯನ್ನು ಬಿಟ್ಟಿರುವುದು ಯಾವ ಧರ್ಮ? ಅಲ್ಲದೆ
ಈ